ಒಕ್ಕಲಿಗರ ಸಮುದಾಯದ ಏಳಿಗೆಗೆ ನಿಗಮ ಪ್ರಾಧಿಕಾರ ಸ್ಥಾಪನೆಯಾಗಲಿ ಎಂದು ತುರುವೇಕೆರೆ ಶಾಸಕ ಮಸಾಲಾ ಜಯರಾಮ್ ತಮ್ಮ ಇಂಗಿತವನ್ನು ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿ ಬೋರಪ್ಪನಹಳ್ಳಿ ಗ್ರಾಮದ ಕೆರೆಗೆ ಬಾಗಿನ ಅರ್ಪಿಸಿ ಗಂಗಾಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಆರ್ಥಿಕವಾಗಿ ಸಂಕಷ್ಟ ಎದುರಿಸಿರುವ ಸಂಖ್ಯೆ ಒಕ್ಕಲಿಗರಲ್ಲೂ ಅಧಿಕವಾಗಿದೆ. ಪ್ರತಿ ಜನಾಂಗಕ್ಕೂ ನಿಗಮ ಮಂಡಳಿ ಆಗುವುದಾದರೆ ಒಕ್ಕಲಿಗರಿಗೂ ನಿಗಮ ಸ್ಥಾಪಿಸಿ ಅಭಿವೃದ್ಧಿ ಪಥದತ್ತ ಮುಖ್ಯಮಂತ್ರಿಗಳು ಕೊರೆದೊಯ್ಯಬೇಕು ಎಂದು ತಮ್ಮ ಬೇಡಿಕೆಯನ್ನು ವೇದಿಕೆಯಲ್ಲಿ ತಿಳಿಸಿದರು. ಸಚಿವ ಸ್ಥಾನಕ್ಕೆ ಲಾಬಿ ಮಾಡುವ ಶಾಸಕರೊಟ್ಟಿಗೆ ಗುರುತಿಸಿಕೊಂಡಿಲ್ಲವಾದರೂ ಯಾವುದಾದರೂ ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ನಾನು ಕೂಡ ಆಕಾಂಕ್ಷಿಯಾಗಿದ್ದೇನೆ. ಅಧಿಕಾರ ಎಂಬುದು ಜನಸೇವೆಗೆ ಹತ್ತಿರವಾಗಲು ಅನುವು ಮಾಡುವ ಕಾರಣ ಸೇವಾ ಕೆಲಸಕ್ಕೆ ಅಧ್ಯಕ್ಷರಾಗಿ ಅಪೇಕ್ಷೆ ಪಡುತ್ತಿರುವುದಾಗಿ ತಿಳಿಸಿದ ಅವರು, ಮರಾಠರ ಅಭಿವೃದ್ಧಿ ನಿಗಮದ ವಿರುದ್ಧ ಎದ್ದಿರುವ ಕೂಗು ಸರಿಯಲ್ಲ. ನಮ್ಮಲ್ಲೇ ಒಬ್ಬರಾಗಿ ನಮ್ಮಗಳ ಮಧ್ಯೆ ಬೆಳೆದು ಜೀವನ ಸಾಗಿಸುತ್ತಿರುವ ಮರಾಠರ ಅಭಿವೃದ್ಧಿಗೆ ನಿಗಮ ಸ್ಥಾಪನೆ ಸ್ವಾಗತಾರ್ಹ ಎಂದು ತಿಳಿಸಿದರು. ವಿಧಾನಕ್ಷೇತ್ರ ವ್ಯಾಪ್ತಿಯ ಸಿಎಸ್ಪುರ ಹೋಬಳಿನಲ್ಲಿ ಬೋತ್ನಹಳ್ಳಿ ಗ್ರಾಮದಲ್ಲಿ ಕೆರೆ ತುಂಬಿಸಿ ಇವತ್ತು ಗಂಗೆ ಪೂಜೆ ಮಾಡಿದ್ದೀವಿ. ನಮ್ಮ ಇರ್ತಕ್ಕಂಥ ಎಲ್ಲ ತಾಲೂಕಿನ ಜಿಲ್ಲಾ ಪಂಚಾಯತ್ ಸದಸ್ಯರು, ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು, ಸದಸ್ಯರುಗಳು, ಎಲ್ಲ ಇರ್ತಕ್ಕಂಥ VSS ನಿರ್ದೇಶಕರು ಸಮ್ಮುಖದಲ್ಲಿ ಇವತ್ತು ಹಿಡಗೂರು ಕೆರೆ ಸುಮಾರು 3 ಸಲ 4 ಸಲ ಕೋಡಿಯಾಗಿದೆ. ಮೌನಹಳ್ಳಿ ಕೆರೆ 2 ಸಲ ಕೋಡಿಯಾಗಿದೆ. ಚಂಗಾವಿ ಕೆರೆ 2 ಸಲ ಕೋಡಿಯಾಗಿದೆ. ಈಗಾಗಲೇ ಸಿಎಸ್ಪುರ ಕೆರೆಗೆ ಸುಮಾರು 40-45-50% ನೀರು ತುಂಬಿದೆ. ಇನ್ನು 50% ತುಂಬಿಸಬೇಕು ಅಂತ ಹೋರಾಟ ಮಾಡಿದ್ವಿ. ನಿನ್ನೆ ತಾನು ನಡೆದಂಥ CNN ಏನು ಹೇಮಾವತಿ ನೀರಾವರಿ ನಿಗಮದ ಸಲಹಾ ಸಮಿತಿಯನ್ನು ರಚನೆ ನಿನ್ನೆ ಆದ ವಿಚಾರದಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಮಾಧುಸ್ವಾಮಿ ಅವರು ಕಟ್ಟುನಿಟ್ಟಿಗೆ ಹೇಳಿದ್ದಾರೆ. ಈಗ ನಮ್ಮ ಇರ್ತಕ್ಕಂಥ ಅಧಿಕಾರಿಗಳು, ಹೇಮಾವತಿ ಭಾಗದ ಅಧಿಕಾರಿಗಳಿಗೆ ನೀರು ಸಿಎಸ್ಪುರ ಕೆರೆ ತುಂಬಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು DC ಅವರು ಸಹಿತ ಅದ್ರ ಬಗ್ಗೆ ಒಲವು ತೋರಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಹಿತ ಒಲವು ತೋರಿದ್ದಾರೆ. ಸಿಎಸ್ಪುರ ಕೆರೆ ತುಂಬಿಸೋದು ಈಗ ಭಾಗದಲ್ಲಿ ಒಂದೇ ಒಂದು ಮಾತ್ರ ಪೆಂಡಿಂಗ್ ಇದೆ. ಎಲ್ಲ ಕೆರೆಗಳು ತುಂಬಿದೆ ಈ ಭಾಗದಲ್ಲಿ ಇರ್ತಕ್ಕಂಥ. ಈಗಾಗಲೇ ತಾವೇ ನೋಡಿದ್ರಿ, ತಾವು ಸಹಿತ ಬಂದಿದ್ರಿ, ಭಾಗವಹಿಸಿದ್ರಿ. ಈ ಕಲ್ಲೂರು ಕೆರೆ ವ್ಯಾಪ್ತಿಯಲ್ಲಿ ಕಲ್ಲೂರಿಗೆ ಅಲ್ಲಿ ನೀರು ಹೋಗ್ತದೆ. ಸುಮಾರು 40% ಕೆರೆ ತುಂಬಿದೆ. ಕಲ್ಲೂರು ಸಹಿತ ಈ ಸಲ ತುಂಬಿ ಅದು ಸಹಿತ ಕೋಡಿ ಆಗ್ತದೆ. ತಮ್ಮ ಸಮ್ಮುಖದಲ್ಲಿ ನಮಗೂ ಸಹಿತ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಬೇಕೇ ಬೇಕಾಗಿದೆ. ಎಲ್ಲ ಜಾತಿಗೂ ಒಂದು ಮಾಡಿದಾಗ ನಮಗೂ ಸಹಿತ ಬೇಕಾಗಿದೆ. ನಾನು ಸಹಿತ ಒತ್ತಾಯ ಮಾಡ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಮಾಡಿ ಎಲ್ಲಾ ಜಾತಿಗಳಿಗೂ ಮಾಡ್ಕೊಂಡು ಅದ ಬೇಕಿರ್ಲಿಲ್ಲ, ಆದ್ರೂ ಸಹಿತ ಮಾಡಿದ್ದಾರೆ. ಈಗ ನಮ್ಮ ಒಕ್ಕಲಿಗರ ಅಭಿವೃದ್ಧಿ ನಾನು ಇನ್ನಾರು ಸರ್ಕಾರ ಮಾಡೋಕ್ಕಾಗಲ್ಲ ಸರ್, ಭಾರಿ ಕಷ್ಟ ಇದೆ. ಯಡಿಯೂರಪ್ಪರೇ ಮುಂದುವರಿತಾರೆ ಸರ್. 5 ವರ್ಷ ಅವರೇ ಕಂಪ್ಲೀಟ್ ಮಾಡ್ತಾರೆ. 15 ವರ್ಷದಿಂದ ನಾವು ಈ ಭಾಗದ ಕೆರೆಗಳನ್ನ ತುಂಬಿಸಲಿಕ್ಕೆ ಆಗಿರಲಿಲ್ಲ. ನಾವು ಜಿಲ್ಲಾ ಪಂಚಾಯತಿ ಪ್ರಪ್ರಥಮ ಬಾರಿಗೆ ಸಿಎಸ್ಪುರ ಹೋಬಳಿನಲ್ಲಿ ಜಿಲ್ಲಾ ಪಂಚಾಯತಿ ನಾವು ಗೆದ್ದ ಮೇಲೆ ಕಳೆದ ಇದರಲ್ಲ ಕೃಷ್ಣಪ್ಪ ಶಾಸಕರು ಅವ್ರ ಜೊತೆ ನಾವು 1 ವರ್ಷ ಕೆಲಸ ಮಾಡಿದ್ದೀವಿ. ನಮ್ಮ ಗೊತ್ತಿರೋ ಹಾಗೆ ಯಾವುದೇ ಈ ಭಾಗದಲ್ಲಿ ಸ್ವತಂತ್ರ ಪೂರ್ವದಿಂದಲೂ ಸಹ ಒಂದು KG ಸಿಮೆಂಟ್ ಆಗಲಿ ಕಾಣದೇ ಇರತಕ್ಕಂಥ ಎಲ್ಲಾ ರೋಡ್ಗಳನ್ನ ನಮ್ಮ ಜಯರಾಮಣ್ಣವರು ಗೆದ್ದ ಮೇಲೆ ಹೆಚ್ಚಿನ ಅನುದಾನಗಳನ್ನ ತಗೊಂಬಂದು ಇಡೀ ತಾಲೂಕಿನಲ್ಲಿ ತಮ್ಮೆಲ್ಲರೂ ಗೊತ್ತಿರೋ ಹಾಗೆ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. 50 ಲಕ್ಷ, 1 ಕೋಟಿ, 5 ಕೋಟಿ, 10 ಕೋಟಿ ಕೆಲಸಗಳನ್ನ, ಕಾಮಗಾರಿಗಳನ್ನ ತಂದು ಸ್ವತಂತ್ರ ಪೂರ್ವದಿಂದ ನಾವು ಮಾಡದಲ್ಲೇ ಇರ್ತಕ್ಕಂಥ ಕೆಲಸಗಳನ್ನ ನಮ್ಮ ಮಸಾಲಾ. ಇದೇ ಸಂದರ್ಭದಲ್ಲಿ ಬೋರಪ್ಪನಹಳ್ಳಿ ಕೆರೆಗೆ ಬಾಗಿನ ಅರ್ಪಿಸಿ ಗಂಗಾ ಪೂಜೆಯನ್ನು ಸಲ್ಲಿಸಲಾಯಿತು. ಈಚೆಗೆ ಮೃತಪಟ್ಟ ಬಿಜೆಪಿ ಮುಖಂಡ ರಾಜಣ್ಣ ಅವರಿಗೆ ಶ್ರದ್ಧಾಂಜಲಿಯನ್ನು ಸಹ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖಂಡರಾದ ಚಂದ್ರೇಗೌಡ, ಶಿವಲಿಂಗೇಗೌಡ, ಕಾಳಪ್ಪಗೌಡ, ಎನ್ ಪ್ರಕಾಶ್, ಶಂಕರ್, ಚಂದ್ರಣ್ಣ, ಗಿರೀಶ್, ದಯಾನಂದು, ಸದಾಶಿವ್ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು.